ಸಮಸ್ಯೆ ಅಂದ್ರೆ ಸರ್, ಇವಾಗ 500 ರೂಪಾಯಿ ಅವ್ರು ಹಾಕಿದ್ರೆ ಒಂದ್ 300 ರೂಪಾಯಿಗೆ ಹಾಕ್ತಾರೆ. 300 ರೂಪಾಯಿಗೆ ಹಾಕಿದ್ರೆ ನಾವು ಒಂದ್ ಎರಡ್ ಮೂರು ಬಾಡಿಗೆ ಹೊಡೆಯೋ ಖಾಲಿ ಆಗೋಗಿರ್ತದೆ. ತಿರ್ಗಿ ಆಮೇಲೆ ನಾವೆಲ್ಲ ಹೋಗಿ ಏನ್ ಮಾಡೋದು? ಅಲ್ಲ, ನಮ್ಗೆ ಆಕ್ಚುಲಿ ಸಿಗ್ತಾನೆ ಇಲ್ಲ. ಒಂದ್ 300 ರೂಪಾಯಿ ಸಿಗ್ತಾ ಇತ್ತು ಅಂದ್ರೆ ನಾವ್ ಎಷ್ಟು ಅಂತ ಹೊಡಿಯಕ್ಕಾಗತ್ತೆ ಹೇಳಿ? ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ನಮ್ಗೆ ಇದು ಮಾಡ್ಬೇಕು. ಗೌರ್ಮೆಂಟ್ ಎಷ್ಟು ಬಂಕ್ಗಳಿದಾವೆ, ಯಾವ ಬಂಕ್ಗಳಿಗೂ ಬತ್ತಲ್ಲ. ಯಾವ್ದೋ ಒಂದೊಂದು ಬಂಕ್ಗಳು ಬರ್ತದೆ, ಯಾವ್ದೋ ಒಂದೊಂದು ಇದ್ ಮಾಡ್ತಾರೆ. ತಿರ್ಗಿ ಯಾಕೆ ಕೆಲವು ಬಂಕ್ಗಳಲ್ಲಿ ಕೊಡೋದೇ ಇಲ್ಲ. ನಾವು ಏನ್ ಮಾಡ್ಬೇಕು ಹೇಳಿ? ನಾವೇನ್ ತಿರ್ಬೇಕು, ನಾವೇನ್ ಮಾಡ್ಬೇಕು ರಾತ್ರಿ ಎಲ್ಲ ಸರ್? ರಾತ್ರಿ ಎಲ್ಲ ಕಾದ್ರೂ ನಮಗ್ ಸಿಗ್ತಾ ಕರೆಕ್ಟ್ ಆಗಿ. ನಾವು ಎಷ್ಟು ಕಾಯ್ತಾ ಇದೀವಿ ಅಂದ್ರೆ ಸರ್, 3 ಅವರ್ 4 ಅವರ್ ಕಾತ್ಕೊಂಡ್ರೆ ಇನ್ ದುಡಿಯೋದೇನಿದೆ, ಇದ್ ಮಾಡೋದೇನಿದೆ? ಇವತ್ ಸಿಗ್ತದೆ, ಇನ್ನು 4-5 ದಿನ ಸಿಗಲ್ಲ ನಮ್ಗೆ. ಅವಾಗ ನಾವ್ ಏನ್ ಮಾಡ್ಬೇಕು? ಸರ್ಕಾರದವ್ರು ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಇದ್ರ ಬಗ್ಗೆ ಆಟೋದವ್ರಿಗೆ ಏನಾರ ಒಂದ್ ಇದ್ ಮಾಡ್ಬೇಕು ಅಲ್ವಾ ಸರ್? ಸಮಸ್ಯೆ ಅಂದ್ರೆ ಅಷ್ಟಿಷ್ಟ ಸಮಸ್ಯೆ ಅಲ್ಲ ಸರ್. ಇವಾಗ ನೋಡಿ, ಫ್ಯಾಮಿಲಿ ಕರ್ಕೊಂಡ್ ಬಂದಿದ್ದೀನಿ ನಾನು ಮನೆಗೆ. ಸರ್ಕಾರ ಯಾವ್ದು ತಲೆನೇ ಕೆಡ್ಸ್ಕೊಂತಲ್ಲ, ಏನು ಮಾತಾಡ್ದ. ಅವ್ರು ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ ಅಷ್ಟೇ. ಇನ್ನೇನ್ ಮಾಡ್ತಾರೆ ಅವರು? ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಣಿಸ್ತಾರೆ. ಅಲ್ಲ, ಗ್ಯಾಸ್ LPG ಎಲ್ಲ ಬರ್ತಾ ಇದ್ರು ಇವರು ಕರೆಕ್ಟ್ ಸಪ್ಲೈ ಕೊಡ್ತಾ ಇಲ್ಲ. ಇವರು ಸರ್ಕಾರನು ಕೇಳ್ತಾ ಇಲ್ಲ. ಒಂದೊಂದ್ ಬಂಕಲ್ಲಿ ಒಂದೊಂದ್ ರೇಟ್ಗಳು ಹಾಕ್ತಾವ್ರೆ. ಅವ್ರು ಕೇಳ್ದಷ್ಟು ನಾವು ಕೊಟ್ಬಿಟ್ಟು ಬರ್ಬೇಕು. ಏನ್ ಮಾಡ್ತೀರಾ? ಇವಾಗ ಕಸ್ಟಮರ್ಗೆ 10 ರೂಪಾಯಿ ಜಾಸ್ತಿ ಕೇಳಿದ್ರೆ 10 ರೂಪಾಯಿ ಕಸ್ಟಮರ್ ಕೊಡ್ತಾನ? ಕೊಡಲ್ಲ. ಸರ್ಕಾರದವ್ರು ಅದ್ರ ಬಗ್ಗೆ ಸರ್ಕಾರದವ್ರು ಅನೌನ್ಸ್ ಮಾಡ್ಬೇಕು. ಏನಾದ್ರು ಜಾಸ್ತಿ ಮಾಡ್ಬೇಕು, ಇದ್ ಮಾಡ್ಬೇಕು, ಏನಾದ್ರು ಮಾಡ್ಬೇಕು. ಏನು ಮಾಡದೆ ಇವರು ಸುಮ್ನೆ ಅವ್ರ ಪಾಡಿಗೆ ಅವ್ರು ಸುಮ್ನೆ ಅವ್ರ IPL ಟಿಕೆಟ್ ಅದು ಇದಕ್ಕೆ ಆರಾಮಾಗಿ ಅವ್ರು ನೋಡ್ಕೊಂಡು ಅವ್ರು ಅಷ್ಟೇ. ಅದ್ರ ಬಗ್ಗೆ ಗಮನ ಕೊಡ್ತಾವ್ರು ಚೆನ್ನಾಗಿ. ಕೊಳ್ಳಿ, ಇದೇನ್ ಮಾಡ್ತೀರಾ? ನಮ್ಮ ಹೆಸರು ಪ್ರಭಾಕರ್ ಅಂತ.